ಎಲ್ಲರಿಗೂ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು ಗೌಡ್ರ ಮನೆ ಶೈಲಿಯ ಒಂದು ಚಿಕನ್ ಸಾರನ್ನು ಮಾಡಿದ್ದೇನೆ. ತುಂಬ ಸುಲಭವಾದಂಥ ವಿಧಾನದಲ್ಲಿ ನಿಮಗೆ ಒಂದು ಅರ್ಧ ಗಂಟೆಯಲ್ಲಿ ಒಂದು 20 ನಿಮಿಷದಲ್ಲಿ ಈ ಒಂದು ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ಇದನ್ನು ಹೇಗೆ ಮಾಡಿದ್ದೀವಿ ಅಂತ ಹೇಳಿ ನೋಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಅರ್ಧ ಕೆಜಿ ಚಿಕನನ್ನು ತೊಗೊಂಡಿದ್ದೇನೆ ಇವತ್ತು ಗೌಡ್ರ ಶೈಲಿಯಲ್ಲಿ ಚಿಕನ್ ಸಾಂಬಾರನ್ನು ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗನೆ ಆಗೋದ್ರಿ. ನಿಮ್ಮದು 15ರಿಂದ 20 ನಿಮಿಷದೊಳಗೆ ಈ ಚಿಕನ್ ಸಾರು ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟಾಗಿ ರೆಡಿ ಆಗುತ್ತೆ. ನಮ್ಮ ಚಾನಲ್ಗೆ ಯಾರು ಅಷ್ಟು ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಇವಾಗ ಈ ಚಿಕನ್ಗೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ರೀ. ಸ್ವಲ್ಪನೇ ಇದು ಅರಿಶಿಣವನ್ನು ಹಾಕ್ತಾ ಇದ್ದೇನೆ ರೀ. ಸ್ವಲ್ಪನೇ ನಾವು ಈ ಚಿಕನ್ದು ನೋಡಿರಿ ಉಪ್ಪು ಮತ್ತು ಅರಿಶಿಣದಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನೋಡಿರಿ ಚಿಕನ್ನು ನಮಗೆ ಒಳ್ಳೆ ಟೇಸ್ಟಾಗಿನೂ ಬೇಯುತ್ತೆ ಮತ್ತು ಟೇಸ್ಟ್ನು ತುಂಬ ಚೆನ್ನಾಗಿರುತ್ತೆ. ಇವಾಗ ನಮ್ಮದು ಚಿಕನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ. ಇದನ್ನು ಮುಚ್ಚಿ ನಾವು ಇಟ್ಕೊಳ್ಳೋಣ ರೀ. ಇವಾಗ ನಾನಿಲ್ಲೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ರೀ. ಇದಕ್ಕೇ ನೋಡಿರಿ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ ರೀ. ಇದಕ್ಕೆ ಸ್ವಲ್ಪ ಸಿಂಪಲ್ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಇದು ಮೀಡಿಯಮ್ ಸೈಜಿಂದು 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇವಾಗ ನಮ್ಮದು ಈರುಳ್ಳಿಯನ್ನು ಹಾಫ್ ಫ್ರೈ ಮಾಡ್ಕೊಳ್ಳೋಣ ರೀ. ಫುಲ್ಲೂ ನಾವು ಫ್ರೈ ಮಾಡ್ಕೋದಿಲ್ಲ, ಹಾಫ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಸ್ವಲ್ಪನೇ ಸಿಂಪಲ್ ಮಸಾಲ ತುಂಬ ಜಾಸ್ತಿ ಮಸಾಲ ಇಲ್ಲ ರೀ. ಒಂದು ಸಣ್ಣದು ಪಲಾವ್ ಎಲೆ ತೊಗೊಂಡಿದ್ದೀನಿ, ಬಿರಿಯಾನಿ ಎಲೆ ಅನ್ಬೋದು, ಒಂದು 3 ಏಲಕ್ಕಿ, ಸ್ವಲ್ಪನೇ ಚಕ್ಕೆ, ಒಂದು 4ರಿಂದ 5 ಲವಂಗನ್ನು ತೊಗೊಂಡಿದ್ದೀನಿ ರೀ. 1 ಚಮಚ ಜೀರಿಗೆ, ಒಂದು 2.5 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ ರೀ. ಇವಾಗ ಎಲ್ಲವನ್ನು ನೋಡಿರಿ ಇದಕ್ಕೆ ಹಾಕ್ಕೊಂಡು ನಾವು ಸ್ಲೋ ಫ್ಲೇಮ್ನಲ್ಲೇ 1-2 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನೋಡ್ಬೋದು ರೀ ನಮ್ಮದು ಮಸಾಲ ಒಳ್ಳೆ ಪರಿಮಳ ಬರ್ತಾ ಇದೆ, ನಮ್ಮದು ಫ್ರೈ ಆಗಿದೆ. ಇವಾಗ ಈ ಟೈಮ್ನಲ್ಲೇ ನೋಡಿರಿ ನಾವು 1-2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪನೇ ಶುಂಠಿ ತೊಗೊಂಡಿನಿ, ಒಂದು ಇಂಚಿನಷ್ಟು ಶುಂಠಿ ತೊಗೊಂಡಿನಿ. ಬೆಳ್ಳುಳ್ಳಿ ಜಾಸ್ತಿ ತೊಗೊಳ್ತಾರೆ ಗೌಡ್ರ ಮನೆ ಊಟದಲ್ಲಿ, ಯಾವಾಗಲೂ ಸ್ವಲ್ಪ ಶುಂಠಿ ಕಡಿಮೆ ತೊಗೋತಾರೆ ರೀ. ಹಾಗಾಗಿ ತುಂಬ ಟೇಸ್ಟ್ ಕೊಡ್ತದೆ ಇದು ನಮಗೆ ಸಾಂಬಾರಿಗೆ. ಬೆಳ್ಳುಳ್ಳಿ ಹಾಕಿದ್ಮೇಲೆ ನೋಡಿರಿ 1 ನಿಮಿಷಗಳ ಕಾಲ ನಾವು ಫ್ರೈ ಮಾಡಿದ್ರೆ ಸಾಕು. ಇವಾಗ ನೋಡಿರಿ ನಮ್ಮದು ರೆಡಿ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ. ಇವಾಗ ಸ್ವಲ್ಪನೇ ನೋಡಿರಿ ನಮ್ಮದು ಇದು ಮಸಾಲವನ್ನು ಸ್ವಲ್ಪ ನಾವು ತಣ್ಣಗೆ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ರೀ. ಇವಾಗ ನಾನು ಇದಕ್ಕೆ ನೋಡಿರಿ ನಾನು ಫ್ರೈ ಮಾಡಿದಂಥ ಈರುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ. ಇದಕ್ಕೇನೆ ತುಂಬ ಬೇಗ ಆಗುತ್ತೆ ರೀ. ಒಂದು ಸತಿ ಇದು ನಾವು ಮಸಾಲ ನೋಡಿರಿ ರೆಡಿ ಮಾಡಿದೆ ಅಂದರೆ ಅರ್ಧ ಸಾಂಬಾರ್ದು ರೆಡಿ ಆದಂಗೆ. ಇವಾಗ ನೋಡ್ಬೋದು ರೀ ನಾನು ಮಸಾಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ 1-2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ತುಂಬ ನೈಸಾಗಿಯೇ ನಾವು ಪೇಸ್ಟ್ ಮಾಡ್ಕೋಬೇಕು. ಇವಾಗ ನೋಡ್ಬೋದು ರೀ ನಾನು ಮಿಕ್ಸಿ ಮಾಡ್ಕೊಂಡ್ಬಂದಿದ್ದೇನೆ. ಇದನ್ನು ತುಂಬ ನೈಸಾಗಿಯೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ. ಇವಾಗ ನಾನಿಲ್ಲಿ ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇವಾಗ ನಮ್ಮದು ಈರುಳ್ಳಿ ಸ್ವಲ್ಪನೇ ನೋಡಿರಿ ಹಾಫ್ ಫ್ರೈ ಆಗಿದೆ. ಸ್ವಲ್ಪನೇ ನಾವು ಇದನ್ನು ಬಾಡಿಸ್ಕೊಂಡಿದ್ದೆ ನೋಡಿರಿ. ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ನೋಡಿರಿ ಈರುಳ್ಳಿದು, ಅದನ್ನು ಹಾಕೋತಾ ಇದ್ದೀನಿ ರೀ. ಇದನ್ನು ಹಾಕ್ಕೊಂಡ್ಬಿಟ್ಟು ನಾವು ಸ್ವಲ್ಪನೇ ಇದರೊಳಗೆ ಬಾಡಿಸ್ಕೊಳ್ಳೋಣ. 1 ನಿಮಿಷಗಳ ಕಾಲ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಸ್ವಲ್ಪನೇ ಬಾಡಿಸ್ಕೋಬೇಕು ರೀ. ಇವಾಗ ನೋಡ್ಬೋದು ರೀ ಸ್ವಲ್ಪನೇ ನಾನು 1/4 ಚಮಚದಷ್ಟು ಅರಿಶಿಣವನ್ನು ತೊಗೊಂಡಿದ್ದೀನಿ. ಈ ಅರಿಶಿಣವನ್ನು ಇದ್ರ ಜೊತೆಗೇ ನಾವು ಸ್ವಲ್ಪನೇ ಬಾಡಿಸ್ಕೊಳ್ಳೋಣ ರೀ. ಮತ್ತು ಇದಕ್ಕೇ ನೋಡಿರಿ 1 ಟೇಬಲ್ ಸ್ಪೂನು ನಾನು ಅಚ್ಕಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ ರೀ. ಖಾರಕ್ಕೆ ನೋಡಿ ಹಾಕ್ಕೋಬೋದು. ನಾನು 2 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಇದರೊಟ್ಟಿಗೆ ನಾವು ಬಾಡಿಸ್ಕೋಬೇಕು ರೀ. ನಿಮಗೆ ಧನಿಯಾ ಕಾಳಿಲ್ಲ ಅಂತಂದರೆ ಧನಿಯಾ ಪುಡಿ ಹಾಕ್ಕೋಬೋದು, ಬೇಕಿದ್ರೆ ಜೀರಿಗೆ ಪುಡಿ ಆದ್ರೂ ಹಾಕ್ಕೋಬೋದು ರೀ. ಮತ್ತು ಗರಂ ಮಸಾಲ ಯಾವುದಿರ್ತದೆ ಅದು ಹಾಕ್ಕೋಬೋದು. ಸ್ವಲ್ಪ ಇದು ಕೆಲವೊಬ್ರು ಗೌಡ್ರ ಮನೆ ಅಡುಗೆನಲ್ಲಿ ನೋಡಿರಿ ತುಂಬ ಅಂದರೆ ಗರಂ ಮಸಾಲ ಯೂಸ್ ಮಾಡೋದಿಲ್ಲ. ನಾನು ಅದೇ ಥರನೇ ಮಾಡ್ತಾ ಇರೋದು ರೀ. ನಾನಿಲ್ಲಿ ಮೀಡಿಯಮ್ ಸೈಜಿಂದು 1-2 ಟೊಮೆಟೊವನ್ನು ತೊಗೊಂಡಿದ್ದೀನಿ ರೀ. ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ರೀ. ಇವಾಗ ಇದನ್ನು ನೋಡಿರಿ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ನಾವು ನೈಸಾಗಿಯೇ ಮಿಕ್ಸಿ ಮಾಡ್ಕೋಬೇಕು ರೀ. ಇವಾಗ ನೋಡ್ಬೋದು ರೀ ನಾನು ಇದನ್ನು ನೈಸಾಗಿಯೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮದು ಸ್ವಲ್ಪನೇ ಇದು ನಮಗೆ ಮಸಾಲ ಒಳ್ಳೆ ಪರಿಮಳ ಬರಬೇಕಾದ್ರೆ ನಾವು ಟೊಮೆಟೊ ಪ್ಯೂರಿಯನ್ನು ಇದಕ್ಕೇನೆ ಹಾಕ್ಕೋಬೇಕು ರೀ. ಹಾಕ್ಕೊಂಡು ಇದೊಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬಾಡಿಸ್ಬೇಕು ರೀ. ಇವಾಗ ನೋಡಿರಿ ಸ್ವಲ್ಪನೇ ನಾವು ಉಪ್ಪನ್ನು ಹಾಕ್ಕೊಳ್ಳೋಣ. ಇದ್ರ ಸ್ವಲ್ಪ ಬಾಡಿಸ್ಕೋಬೇಕು ರೀ. ಇವಾಗ ನೋಡಿರಿ ನಾವು ಚಿಕನನ್ನು ಉಪ್ಪು ಮತ್ತು ಅರಿಶಿಣ ಹಾಕಿ ಇಟ್ಕೊಂಡಿದ್ದೆ ನೋಡಿರಿ, ಅದನ್ನು ಇವಾಗ ನಾವು ಹಾಕ್ಕೋತಾ ಇದ್ದೀನಿ ರೀ. ಈ ಟೈಮ್ನಲ್ಲಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಇವಾಗ ನೋಡ್ಬೋದು ರೀ ನಮ್ಮದು ಚಿಕನ್ನು ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದು ನೋಡಿರಿ ಸ್ವಲ್ಪನೇ ನಮಗೆ ಖಾರ ಉಪ್ಪು ಹಿಡಿಬೇಕು ನೋಡಿರಿ.
ಹಾಗಾಗಿ ಒಂದು 2 ನಿಮಿಷಗಳ ಕಾಲ ಇದನ್ನು ಸ್ಲೋ ಫ್ಲೇಮ್ನಲ್ಲೇ ಬೇಯಿಸೋಣ. ಇವಾಗ ನೋಡೋಣ ರೀ, ನಮ್ಮದು 2 ನಿಮಿಷಗಳ ಕಾಲ ನಾನು ಬೇಯಿಸ್ಕೊಂಡಿದ್ದೇನೆ ರೀ, ನೋಡ್ಬೋದು. ಇವಾಗ ನಾವು 2 ನಿಮಿಷ ಆಗಿದೆ ನೋಡ್ರಿ. ಇದಕ್ಕೇ ಸ್ವಲ್ಪನೇ ನಾವು ನೀರನ್ನು ಹಾಕ್ಕೊಳ್ಳೋಣ. ತುಂಬ ಸ್ವಲ್ಪ ತಿಳಿ ಅಂದರೆ ಸಾರು ಸ್ವಲ್ಪ ತೆಳ್ಳಗೆ ಬೇಕಾದರೆ ಹಂಗೆ ಮಾಡ್ಕೋಬೋದು ರೀ. ಸ್ವಲ್ಪನೇ ತುಂಬ ಗಟ್ಟಿನೂ ಬೇಡ, ತುಂಬ ತಿಳುವೂ ಬೇಡ ಅಂತಂದರೆ ಮೀಡಿಯಮ್ ಆಗಿನೂ ಮಾಡ್ಕೋಬೋದು. ನಾನು ಇದನ್ನು ಎಲ್ಲವನ್ನು ಹಾಕಿ ನೋಡ್ರಿ ಒಂದು 10 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ತೀನಿ ರೀ. ನಮ್ಮದು ನೋಡೋಣ ರೀ, ಇವಾಗ ನಾನು ಒಂದು 10 ರಿಂದ 15 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ರೀ. ಇವಾಗ ನೋಡ್ಬೋದು ನಮ್ಮದು ತುಂಬ ಚೆನ್ನಾಗಿನೂ ಬೆಂದಿದೆ, ಮತ್ತು ಸಾಂಬಾರನ್ನು ಸಹ ತುಂಬ ತೆಳ್ಳಗೂ ಇಲ್ಲ, ತುಂಬ ಗಟ್ಟಿಗೂ ಇಲ್ಲ ರೀ. ಇದೇ ಥರನೇ ನೋಡ್ಬೋದು, ಈ ಥರನೇ ನಮಗೆ ಇದು ಇವಾಗ ರೆಡಿ ಆಗಿದೆ ರೀ. ನಾನು ಸ್ವಲ್ಪನೇ ಇದಕ್ಕೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಗರಂ ಮಸಾಲ ಹಾಕ್ಕೋಬೋದು, ಇಲ್ಲ ಚಿಕನ್ ಮಸಾಲ ಅದು ಎಲ್ಲ ಹಾಕ್ಕೋಬೋದು. ಇದು ನಾನು ತುಂಬ ಸಿಂಪಲ್ ಮಸಾಲದಲ್ಲಿ ಗೌಡ್ರ ಮನೆ ಶೈಲಿಯ ಒಂದು ಚಿಕನ್ ಸಾರು ಮಾಡಿದ್ದೇನೆ. ಇವಾಗ ನಮ್ಮದಿದು ರೆಡಿ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ರೀ. ಇವಾಗ ನಾನು ಅನ್ನದ ಜೊತೆಗೇ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿರಿ, ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ನಮ್ಮದು ಚಿಕನ್ದು ಸಾರಿಗೆ ಮತ್ತು ಈ ಒಂದು ಅನ್ನಕ್ಕೆ. ನೀವು ದೋಸೆಗೆ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ರೀ. ಇದು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನೇ ನೋಡಿದ್ದಕ್ಕಾಗಿ ಧನ್ಯವಾದಗಳು.